ಬೋರ್ ಆಗತ್ತಿತ್ತ ಅದಕ್ಕೆ ಸುಮ್ಮನೆ ನಿಂತಿದ್ನಿ. ಹೌದೇನಾ? ಮತ್ತೇನ ನಿನ್ನ ಫ್ರೆಂಡ್ ಕಾವ್ಯ ಇಲ್ಲಿ ಖಾನ್ವಾಳಲ್ಲ ಬರ್ತಾಳೋ ಇಲ್ಲ ಆಫೀಸಿಗೆ? ಈಗ 3-4 ದಿನ ಆಯ್ತಪ್ಪ ಬಂದೇ ಇಲ್ಲ ಆಫೀಸಿಗೆ. ಯಾಕ ಏನಾದರೂ ಮದುವೆದು ಮಾಡ್ಕೊಂಡ ಏನು ಮತ್ತೆ? ಅಯ್ಯೋ ಹಾಗೆ ನಿಲ್ ತಗೋವ, ಮೆಸೇಜ್ ಹಾಕಿದ್ಲ ಹುಷಾರಿಲ್ಲಂತ ಅದಕ್ಕೆ ಬಂದಿಲ್ಲ. ಅದು ಅಲ್ದೆ ಬಾಸಿಗೆ ಹೇಳ್ದಾಳಂತ ಆಕಿ, ಅದಕ್ಕೆ ಬಂದಿಲ್ಲ. ಹೌದೇನಾ? ನನಗೆಲ್ಲೋ ನಿನ್ನ ಬಿಟ್ಟು ಅಂದ್ರೆ ನೀ ಯಾಕಿನ ಕ್ಲೋಸ್ ಫ್ರೆಂಡ್ ಅಲ್ಲ, ಸೊ ನಿನ್ನ ಬಿಟ್ಟು ಮದುವೆದು ಮಾಡ್ಕೊಂಡ ನೀನಂತ ಅನಿಸ್ತು. ನನ್ನ ಬಿಟ್ಟು ಮದುವೆ ಯಾಕೆ ಮಾಡ್ಕೊತಾಳು? ಆಕೆ ಎಷ್ಟು ಆದರೂ ನನ್ನ ಬೆಸ್ಟ್ ಫ್ರೆಂಡ್, ಏನಾದ್ರೂ ಹೇಳಿಬಿಟ್ಟೆ ಮಾಡ್ಕೊತಾಳೆ. ಓಕೆ ಆಯ್ತು ಬಿಡವ. ಪಾಪ ನಮ್ಮ ಸುಮಿತ್ ಅವ್ನ ಪ್ರೀತಿಗೆ ಏಳು ನೀರು ಬಿಟ್ಟ ಅಕ್ಕಿ ಆರಾಮಾಗದ. ಯಾಕ ಏನಾಯ್ತು? ಯಾಕೆ ನಿಂಗೆ ಗೊತ್ತಿಲ್ಲ? ಸುಮಿತ್ ಏನು ಕಾವ್ಯನ ಲವ್ ಮಾಡತ್ತಿದ್ದಂತ. ಪಾಪ ಎಷ್ಟು ಬೇಜಾರು ಮಾಡ್ಕೊಂಡು ನಾನು ಗೊತ್ತೈತಿ. ಹೌದು ನಂಗೆ ಗೊತ್ತು, ಆದರೆ ಕಾವ್ಯ ಹೇಳ್ದಾಳಲ್ಲ ಅವಂಗ ನಾ ಬೇರೆದವ್ನ ಇಷ್ಟಪಡತ್ತೀನಿ ಅಂತ, ಆದ್ರೂ ಬೇಜಾರು ಮಾಡ್ಕೊಂಡಾನ. ಏನು ಅಪ್ಪ ಅಲ್ಲಿ ಸುಮ್ಮನೆ ಕುಂತಿದ್ದವ, ನಾ ಹೋದ್ನಿ ಒಮ್ಮೆ. ಸೊ ಯಾಕೋ ಸುಮಿತ್ ಹಿಂಗದಿ ಅಂತ ಕೇಳಿದ್ಮೇಲೆ ಹಿಂಗೆ ವಿಷಯ ಅಂತ ಹೇಳ್ದೆ. ಅವಾಗ ಗೊತ್ತಾಯ್ತು. ಅವ್ನು ನೋಡಿ ನನಗೆ ಎಷ್ಟು ಪಾಪ ಅನ್ನಿಸ್ತು ಗೊತ್ತು. ಅಲ್ಲ ಎಷ್ಟು ಹ್ಯಾಂಡ್ಸಮ್ ಅದಾನು, ಚಲೋ ಜಾಬ್ ಐತಿ, ಮತ್ತು ಅಷ್ಟಿಲ್ಲ ಅಂದ್ರೂ ಒಂದು ರೇಂಜಿಗೆ ಆಸ್ತಿನೂ ಐತೆ ಒಂದು. ಅದು ಅಲ್ಲದೆ ಒಬ್ಬ ಮಗ, ಈಗಿನ ಕಾಲದಾಗ ಒಬ್ಬ ಮಗ ಎಲ್ಲಿ ಸಿಗ್ತಾನಮ್ಮ ಅಂತ ಹುಡುಗನ ಬಿಟ್ಟಾಕಿ. ಏನಲ್ಲಪ್ಪ, ಕಾವ್ಯನಷ್ಟು ಫುಲ್ ಯಾರೂ ಇಲ್ಲ. ಇರ್ಲಿ ಬಿಡು ಪೂಜಾ, ನೀ ಯಾಕಷ್ಟು ವರಿ ಮಾಡ್ಕೊಳತಿ? ಆಕಿನ ಲೈಫ ಆಕಿನ ಇಷ್ಟ, ನಿನಗೆ ಇಷ್ಟ ಆಗಿದ್ರೆ ನೀನು ಹೋಗಿ ಪ್ರಪೋಸ್ ಮಾಡಲ್ಲ ಮತ್ತು. ಏನು ನಾನಾ? ಬೇಡಪ್ಪ, ನಾವೇ ಬೇರೆ, ನಮ್ಮ ಸ್ಟೈಲೇ ಬೇರೆ, ಅದು ಅಲ್ಲದೆ ನಮ್ಮ ರೇಂಜೇ ಬೇರೆ. ಹೌದಲ್ಲ, ಹಾಗಿದ್ರೆ ಸುಮ್ಮನಿರು, ಎದಕ್ಕೆ ಇನ್ನೊಬ್ಬರ ಬಗ್ಗೆ ಮಾತಾಡ್ತಿ? ಹೌದಮ್ಮ, ನಿಂಗೆ ಬೇಜಾರು ಆಗೋದಲ್ಲ, ಯಾಕಂದ್ರೆ ನಿನ್ನ ಫ್ರೆಂಡ್ ಅಲ್ಲ, ಅದಕ್ಕೆ ನಿಂಗೆ ಬೇಜಾರಾಗ್ತೈತಿ. ಅಫ್ಕೋರ್ಸ್, ಯಾರಿಗಾದ್ರೂ ಫ್ರೆಂಡಿಗೆ ಬೈಯಾಕತ್ರ ಬೇಜಾರಾಗೋದ. ಅದು ಅಲ್ದೇ ಆಕಿಗೆ ಬೈಯಾತಿಲ್ಲ, ಆಕಿನ ಬಗ್ಗೆ ಮಾತಾಡತಿ. ಓಕೆ ಅಮ್ಮ, ಇರಲಿ ಬಿಡು. ಹಾಯ್, ಇಲ್ಲೇನು ಮಾಡತ್ತೀರಿ? ನಾಳೆ ಕ್ಯಾಬಿನ್ದಾಗೆಲ್ಲ ಹುಡುಕಿನಿ, ಎಲ್ಲೂ ಸಿಗಲಿಲ್ಲ. ಅದಕ್ಕೆ ಇಲ್ಲಿ ಇರ್ಬೋದು ಅಂತ ಅನಿಸ್ತು, ಇಲ್ಲೇ ಅದಿರಿ. ಏನೇನು ಮಾಡತ್ತೀರಿ? ಯಾಕ ಕೆಲಸ ಮಾಡಂಗಿಲ್ಲನಾ? ಓಹ್ ಕಾವ್ಯ, ಏನಮ್ಮ ಎಲ್ಲಿದ್ದು ನಿನ್ನ ಪತ್ತೆ? ಇವತ್ತು ಬಂದೆ ನೋಡು ಆಫೀಸ್ಗೆ. ಯಾಕ ಆಫೀಸ್ಗೆ ಬಂದೇ ಇಲ್ಲಲ್ಲ? ಏನಾದರೂ ವಿಶೇಷ ಏನಾ? ಅಯ್ಯ ನಿನ್ನ ಎಲ್ಲಿ ವಿಶೇಷ ತಂದಿ? ವಿಶೇಷ ಅದು ಏನಿಲ್ಲ, ಆರಾಮಿದ್ದಿರ್ಕಿಲ್ಲ. ಯಾಕೋ ನೆಗಡಿ ಕೆಮ್ಮ ಜ್ವರ ಫುಲ್ ಜೋರಾಗಿತ್ತು, ಅದಕ್ಕೆ ಬಂದಿರ್ಕಿಲ್ಲ ಅಷ್ಟ. ಓಹೋ ಹೌದೇನಾ? ನಾವೇನೋ ಬೇರೆನ ಅನ್ಕೊಂಡಿದ್ವಿ. ಹೌದಾ? ಏನಂತ? ನಿನ್ನ ಮದುವೆ ಆಗೈತೇನೋ ಅಂತ ಅಂದ್ಕೊಂಡ್ವಿ. ಯಾಕಂದ್ರೆ ನೀ ಜಾಯ್ನಿಂಗ್ ಆದಾಗಿಂದ ಇಷ್ಟವಾಗ ಲೀವ್ ತೊಗೊಂಡಿಲ್ಲಲ್ಲ, ಸೊ ಕಂಟಿನ್ಯೂಸ್ಲಿ 4 ದಿನ ಲೀವ್ ತೊಗೊಂಡು. ಸೊ ಅದಕ್ಕೆ ಬಹುಶಃ ಮದುವೆದು ಆಯಿತೋ ಏನೋ ಅಂತ. ಅಲ್ಲ ಕಣೆ, ನಿಮ್ಮನ್ನೆಲ್ಲ ಬಿಟ್ಟು ಮದುವೆ ಮಾಡ್ಕೋತೇನೇನ? ಹಾಗೇನಿಲ್ಲ, ನನ್ನ ಮದುವೆ ಆದ್ರೂ ನಿಮ್ಮನ್ನು ಕರ್ಕೊಂಡು, ನಿಮ್ಮನ್ನು ಕರೆದ ಮದುವೆ ಮಾಡ್ಕೋತೀನಿ. ಓಕೆ? ಯಾಕೆ ನನ್ನ ಮದುವೆಗೆ ನೀವು ಬರೋಂಗಿಲ್ಲ? ಹಾಗೇನಿಲ್ಲ ಬಾ, ಸುಮ್ಮ ಜೋಕ್ ಮಾಡಿದ್ದು. ಸರಿ ಪ್ರೀತಿ, ಏನು ಇಲ್ಲಿದ್ದೀಯಲ್ಲ, ಯಾಕ ಕೆಲಸ ಇಲ್ಲೇನಾ? ಹಾಗೇನಿಲ್ಲ ಕಾವ್ಯ, ಹಂಗೆ ಸುಮ್ಮನೆ ಯಾಕೋ ಫುಲ್ ಬೋರ್ ಆಗತ್ತಿತ್ತಪ್ಪ. ನೀನು ಬಂದಿರಲಿಲ್ಲ ಅಲ್ಲ, ಸೊ ಇವತ್ತು ಬರ್ತೀವೋ ಇಲ್ಲ ಆಮೇಲೆ ಅಂತ ಬೋರ್ ಆಗತ್ತಿತ್ತು. ಸೊ ಅದಕ್ಕೆ ಇಲ್ಲಿ ಬಂದು ನಿಂತಿದ್ನಿ. ಅದ್ಕೋದ ಪೂಜಾ ಬಂದ್ಲು, ಅಕ್ಕಿ ಜೊತೆ ಮಾತಾಡ್ಕೊತಿದ್ನಿ, ಆಮೇಲೆ ನೀ ಬಂದಿ. ಓಹ್ ಹೌದನಾ? ಸರಿ ಪೂಜಾ, ಯು ಲುಕಿಂಗ್ ಸೋ ಕ್ಯೂಟ್ ಗೊತ್ತಾ? ತುಂಬ ಚೆನ್ನಾಗಿ ಕಾಣತಿ, ಒಂಥರ ಹಿಂಗೆ ಗೊಂಬಿಗತೆ ಕಾಣತಿ ಗೊತ್ತು. ಓಹ್ ಹೌದಾ, ಥ್ಯಾಂಕ್ ಯು. ಸರಿ ನೀವಿಬ್ರು ಮಾತಾಡ್ರಿ, ನಾ ಹೋಗ್ತೇನಪ್ಪ, ಕೆಲಸ ಐತಿ. ಸರಿ. ಈಗ ಕೆಲಸ ನೆನಪು ಬಂತಕಿಗೆ. ಯಾಕಲೇ ಹಂಗ್ಯಾಕಂತಿ? ನೋಡ ಮತ್ತೆ ಏನೇನೋ ಮಾತಾಡ್ಕೊತ ತಲೆ ತಿನ್ನತ್ತಿದ್ಲಪ್ಪ. ಚಲೋ ಆಯಿತು ಅಲ್ಲ. ಅಲ್ಲ ನಿಜ ಹೇಳು, ನೀ ಯಾಕೆ ಬಂದಿರ್ಕಿಲ್ಲ? ಹುಷಾರಿಲ್ಲ ಅಂತ ಸುಳ್ಳು ಹೇಳ್ತೀಯನ? ಎಷ್ಟು ಜಲ್ದಿ ಕಂಡು ಹಿಡಿತೀಯಲ್ಲ ನೀನು, ನಿನ್ನ ಮುಂದೆ ಸುಳ್ಳು ಹೇಳೋಕ್ಕಾಗಂಗಿಲ್ಲ. ಹೌದು ಮತ್ತೆ ನಾವು ಯಾರು ಹೇಳು? ನಿಮ್ಮ ಫ್ರೆಂಡ್ ಅಲ್ಲ. ಸರಿ. ಹೇಳು ಜಲ್ದಿ. ಏನು ಏನಾದರೂ ವಿಶೇಷನಾ? ವಿಶೇಷ? ಎಂಗೇಜ್ಮೆಂಟ್ ಆಯ್ತು. ವಾಟ್? ಕಾವ್ಯ ಏನು ಹೇಳತ್ತಿ? ಅದು ಸೀರಿಯಸ್? ಯಾ, ಐ ಆಮ್ ಸೀರಿಯಸ್. ಅದು ನಮ್ಮ ಊರಾಗ ಒಬ್ಬ ಪ್ರೇಮ್ ಅಂತ ಇದ್ದಂತ ಹೇಳಿನಲ್ಲ ನಿಂಗೆ, ಯಾವಾಗಲೂ ನಾನು ಹಿಂದೆ ಬಿದ್ದಿರ್ತಿದ್ದ ಅಂತ. ಅವನ ಜೊತೆನ ಎಂಗೇಜ್ಮೆಂಟ್ ಆಯ್ತು. ಹೌದಾ? ಯಾವಾಗ? ಹೆಂಗೆ? ಆದ್ರೆ ಅವ್ನ ಕಂಡು ನಿಂಗೆ ಇಷ್ಟ ಇಲ್ಲ ಅಂತ ಹೇಳತ್ತಿದ್ದಲ್ಲ, ಮತ್ತೆ ಹೆಂಗೆ ನಮ್ಮ ಜೊತೆ ಎಂಗೇಜ್ಮೆಂಟ್ ಆಯಿತು? ಇಷ್ಟ ಇಲ್ಲ ಅಂತ ಏನೋ ಹೇಳತ್ತಿದ್ನಿ, ಬಟ್ ಅವ್ನಿಗೆ ನಾ ಅಂದರೆ ಭಾಳ ಇಷ್ಟ ಅಂತ. ಸೊ ಅವ್ರ ಮಮ್ಮಿ ಪಪ್ಪಾಗೆ ಹೇಳಿ, ಅವ್ರ ಮಮ್ಮಿ ಪಪ್ಪನ ಒಪ್ಪಿಸಿ ನಮ್ಮ ಮನೆಗೆ ಬಂದು ಹೇಳ್ದ. ಸೊ ಅದು ಅಲ್ಲದೆ ಅವ್ರು ಸ್ವಲ್ಪ ಊರಾಗ ನಿಂಗೆ ಗೊತ್ತಲ್ಲ ರಿಚ್. ಸೊ ಅವನು ಒಳ್ಳೆಯವನೇ ಇದ್ದ, ಇಲ್ಲ ಅಂತ ಏನಲ್ಲ. ಅದಕ್ಕೆ ಮನ್ಯಾಗ ಮಮ್ಮಿ ಪಪ್ಪ ಎಲ್ಲರಿಗೂ ಇಷ್ಟ ಆಯಿತು. ಸೊ ಅನ್ನಿ ಎಂಗೇಜ್ಮೆಂಟ್ ಆಯ್ತು. ವಾವ್ ಕಾವ್ಯ, ನಿಜ ಹೇಳ್ತಿ? ನಂಗೆ ನಂಬಕ್ಕೆ ಆಗ್ತಾ ಇಲ್ಲ ಗೊತ್ತು. ಐ ಆಮ್ ಸೋ ಹ್ಯಾಪಿ. ಏನ ಹ್ಯಾಪಿನಾ? ಯಾಕೆ ನನ್ನ ಎಂಗೇಜ್ಮೆಂಟ್ ಆದರೆ ನಿಂಗೆ ಹ್ಯಾಪಿನಾ? ಹೌದು ಮತ್ತು ಅಲ್ಲ, ಹಳೇದೆಲ್ಲ ಮರ್ತು ಎಂಗೇಜ್ಮೆಂಟ್ ಆಗಿ ಮದುವೆ ಮಾಡ್ಕೋತಾನಂತೆ ಅಲ್ಲ, ಮತ್ತು ಎಷ್ಟು ಖುಷಿ ಆಗತ್ತೆ ಗೊತ್ತು ನಂಗೆ. ನಿಂಗೆ ಗೊತ್ತು, ನಾನೇನು ಫ್ರೆಂಡ್ ಅಷ್ಟೇ ಅಲ್ಲ, ಬಹುಶಃ ನಿಮ್ಮ ಪಪ್ಪ ಮಮ್ಮಿನ ಬಿಟ್ಟರೆ ನೆಕ್ಸ್ಟ್ ನನಗೆ ಅಷ್ಟು ಖುಷಿ ಆಗ್ತೈತೇನೋ. ಸರಿಮ್ಮ, ಖುಷಿ ಆಯ್ತಲ್ಲ? ಭಾಳ ಖುಷಿ ಆಯ್ತು. ನಿಮ್ಮ ಹುಡುಗನ ಫೋಟೋ ಇದ್ರೆ ತೋರಿಸೆ.
ಪ್ಲೀಸ್ ನಿಮ್ಮ ಹುಡುಗ ಅದು ಏನು ಅನ್ನಕ್ಕೆ ಹೋಗ್ಬೇಡ. ಮಮ್ಮಿ ಪಪ್ಪ ಒಪ್ಕೊಂಡಾರಂತ ಅಷ್ಟ ನಾ ಒಪ್ಕೊಂಡೇನಿ, ಮತ್ತೇನಿಲ್ಲ. ಹಾಗಂದ್ರೆ ನಿಂಗೆ ಇಷ್ಟ ಇಲ್ಲ? ನಾ ಇಷ್ಟ ಇಲ್ಲ ಅಂತ ಇಲ್ಲ ನೀ. ಇಷ್ಟನ ನಿಜವಾಗ್ಲೂ? ಹೂರಮ್ಮ, ನಿಜವಾಗ್ಲೂ ಇಷ್ಟನ? ಅರವಿಂದನ್ ಪೂರ್ತಿ ಕಂಪ್ಲೀಟಾಗಿ ಮರ್ತಿಯಲ್ಲ? ಪ್ರೀತಿ ಪ್ಲೀಸ್ ಮತ್ತೆ ಯಾಕೆ ಅವ್ನು ನೆನಪು ತೆಗಿಯತಿ? ಆ ಇಡಿಯಟ್ ನನ್ನ ಕೈಗೆ ಏನಾದರೂ ಸಿಗಲಿ, ಅವ್ನು ಹುತ್ತಲಿಲ್ಲ ಅನ್ಸ್ಬಿಡ್ತೀನಿ ನೋಡೋಕ್ಕೆ. ಇರಲಿ ಬಿಡು, ನಾ ಜಸ್ಟ್ ಕೇಳಿದಷ್ಟ. ಇರಲಿ ಬಿಡು. ಆದ್ರೆ ನಾ ಅರವಿಂದ್ ಬಗ್ಗೆ ಪ್ರೇಮ್ ಮುಂದೆ ಹೇಳಿದ್ದೇನೆ. ವಾಟ್? ನಿಜನಾ? ಹೌದಾ, ನಿಜ ಹೇಳಿದ್ದೀನಿ. ನನ್ಗೆ ಸುಳ್ಳು ಹೇಳಿ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಸೊ ಏನಂದ್ರೆ ಅವ್ರ? ನಿಜ ಹೇಳ್ಬೇಕಂದ್ರೆ ಅವ್ರಿಗೇನೋ ಗೊತ್ತಿತ್ತಂತ ಮುಂಚೆನ. ನಂದ ಬ್ರೇಕಪ್ ಆಗಿದ್ದು ಅವ್ನು ಗೊತ್ತೈತಂತ. ನಾ ಅವ್ನು ಲವ್ ಮಾಡ್ತೇನೆ ಅಂತ ಗೊತ್ತಿದ್ರು ಅವ್ನು ನನ್ನ ಲವ್ ಮಾಡ್ತಿದ್ದಂತ. ಸೊ ಏನು ಹೇಳ್ಬೇಕಂತ ಗೊತ್ತಾಗಲಿಲ್ಲ, ಸುಮ್ಮಾಗ್ಬಿಟ್ಟು. ವಾವ್, ಗ್ರೇಟಾ. ಮತ್ತು ಇಂಥ ಹುಡುಗರು ಎಲ್ಲಿ ಸಿಗ್ತಾರಮ್ಮ ಈಗಿನ ಕಾಲದಾಗ. ಪುಣ್ಯನ ಮಾಡಿದ್ದಿ. ಸರಿ ಸಾಕು ಮಾತಾಡಿದ್ದ. 4 ದಿನ ಆದಮೇಲೆ ಇವತ್ತು ಕಂಪ್ನಿಗೆ ಬಂದೀನಿ. ಬಾ, ಕೆಲಸ ಏನೈತೆ ನೋಡ್ಕೊತೇನೆ. ನಾನೇನು ಹುಡುಕಿದ್ದೀನಿ, ಎಲ್ಲಿ ಕಾಣಲಿಲ್ಲಲ್ಲ. ಸೊ ಅದಕ್ಕೆ ಇಲ್ಲೇ ನಿಂತಿರ್ಬೋದಂತ ಗೆಸ್ ಮಾಡ್ಕೊಂಡು ಅದಕ್ಕೆ ಬಂದೆ. ಆ ಪೂಜಾ ಜೊತೆ ಮಾತಾಡ್ಕೊತಿದ್ದಿದ್ದಲ್ಲ, ಏನು ಅನ್ನತ್ತಿದ್ಲು? ಏನರ ತಲೆ ತಿನ್ನತ್ತಿದ್ಲೇನ? ಅಯ್ಯೋ, ಅಕ್ಕಿನೇನು ಕೇಳ್ತಿ? ಅಕ್ಕಿಂದ ನಕ್ರ ಭಾಳ, ನಿಂಗೆ ಗೊತ್ತಲ್ಲ. ನೀ ಬಂದಿಲ್ಲಲ್ಲ, ಅದರ ಬಗ್ಗೆನೇ ಕೇಳತ್ತಿದ್ಲ ಅಷ್ಟ. ಸರಿ ಬಾ, ಮತ್ತು ಕೆಲಸ ನೋಡ್ಕೊಂಡು. ಮತ್ತು ಯಾರಾದರೂ ನೋಡಿದ್ರೆ ಕ್ಯಾಬಿನ್ದಾಗ ಮಾತಾಡ್ಕೊಂಡು ನಿಂತಾರೋ ಅಂತ ಬೈತಾರೆ. ಮತ್ತು ಹೋಗಿ ಬಾಸ್ ಮುಂದೆ ಹೇಳ್ಕೊತ ಕುಂತಾರೆ. ಅದಕ್ಕೆ ನಡಿ ಕೆಲಸ ನೋಡ್ಕೊಂಡು. ಸರಿ ಬಾ. ಶಶಿಕಲಾ, ಏನು ಮಾಡತ್ತೀಯ? ಹಾಂ ರೀ, ಬನ್ನಿ. ಕಲ್ಲವ ಬಾ ಇಲ್ಲಿ. ನಿನ್ನ ಭಾಂಡೆ ಸ್ವಲ್ಪ ತಿಕ್ಕುದಾದ್ರೆ ಆ ಫ್ರಿಜ್ ಇಲ್ಲ, ಅದೊಂದು ಸ್ವಲ್ಪ ಭಾಳ ಗಾಯನಾಗಿತ್ತು ನೋಡುವ. ಹೊಲಸು ನಾರಾದಿತ್ತು ಏನು, ಯಾವ ನನಗೆ ಒಂದು ತೀವತ್ತು ಯಾಕೆ ಒಂಥರ ವಾಸ ಬಂದಂಗೆ ಆಗೈತೆ ನೋಡು. ಅದನ್ನೆಲ್ಲ ತೆಗೆದು ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ತೀನಿ ನೋಡು. ಹ್ಞೂ ರೀ ಅಮ್ಮವ್ರ, ಮಾಡ್ತೀನಿ. ಏನಾದ್ರಿ? ಅಲ್ಲ, ಏನಾದಂತ ಕೇಳ್ತಿಯಲ್ಲ? ಗಂಡು ಹೊರಗಿಂದ ಬಂದಾನು, ಒಂದು ಸ್ವಲ್ಪ ನೀರು ಕೊಡಬೇಕು ಮಾಡಬೇಕು, ಏನೇ ಇಲ್ಲೇನ? ಹಾಂ, ಅಯ್ಯ ಗೊತ್ತಾಗಲಿಲ್ಲ, ನೀವು ಕರೆದ್ರಲ್ಲ, ಅದಕ್ಕೆ ಏನೇ ಅರ್ಜೆಂಟ್ ಇರ್ಬೋದೇನೋ ಅಂತ ಬನ್ನಿ. ಹಂಗೆ ತೊಗೊಂಬರ್ತೇನಿಲ್ಲ. ಬೇಡ ಏನು ಬೇಡ ತಗೋ. ಚಹಾ ಮಾಡಕ್ಕೆ ಕಲ್ಲವಕ್ಕಾದಾರಿಲ್ಲ ಅವ್ರಿಗೆ ಹೇಳಿ ಚಹಾ ಮಾಡಕ್ಕೆ. ರೀ ಏನದ? ಆಕಿನ ಮನೆ ಕೆಲಸದಕ್ಕಿ, ಅಕ್ಕಿ ಯಾಕ ಅಕ್ಕ ಅಂತೀರಿ? ಶಶಿ, ಯಾಕ ಭಾಳ ಚೇಂಜ್ ಆಗತ್ತಿಲ್ಲ. ನೀ ಹೀಗೆಲ್ಲ ಮೊದಲು ಮಾತಾಡ್ತಿರ್ಕಿಲ್ಲ. ಕೆಲಸದಕ್ಕಾದ್ರೆ ಏನಾಯಿತು? ಅವರು ಒಂದು ಹೆಣ್ಮಗಳಲ್ಲ, ಅಕ್ಕ ತಂಗಿ ಅಂತ ಅನ್ನೋದ್ರಾಗ ಏನು ತಪ್ಪಿಲ್ಲ. ಅವ್ರು ಕೆಲಸದಕ್ಕೆ ಅಂದ್ರೆ ಏನು ಕಮ್ಮಿ ಏನಲ್ಲ. ಅವ್ರು ನಮ್ಮ ಸಂಬಂಧ ಕೆಲಸ ಮಾಡತ್ತಾರ, ಅವ್ರ ಸಂಬಂಧ ರೊಕ್ಕ ಸಂಬಂಧ ಮಾಡತ್ತಾರು. ಸೊ ಅವ್ರದ್ದೇನೂ ತಪ್ಪಿಲ್ಲ. ನಿಯತ್ತಾಗಿ ಮಾಡುವಂಥ ಕೆಲಸ ಯಾವುದು ಚೀಪ್ ಕೆಲಸ ಅಲ್ಲ. ಏನು ಅದಕ್ಕೆ ಪೈಲ ತಲೆ ಕಿತ್ತು ಹಾಕ. ನೀನೇ ಬುದ್ಧಿ ಹೇಳುವಂಗಾಗಿ ನೀನೇ ಹಿಂಗೆ ಮಾತಾಡ್ತೀಯಲ್ಲ. ಆಯ್ತು ಬಿಡ್ರಿ. ಈಗ ಯಾಕೆ ಕರೆದ್ರಿ ನಂಗೆ? ನಿಮಗೆ ಚಹಾ ಬೇಕಂದ್ರಲ್ಲ, ಮೊದಲು ಚಹಾ ಹೇಳ್ತೇನೆ. ಕಲವ, ಸ್ವಲ್ಪ ಚಹಾ ಮಾಡ, ಚಲೋ ತಂಗಿ ಮಾಡ, ಸಕ್ಕರೆ ಕಮ್ಮಿ ಹಾಕ. ಅಕ್ಕ, ಹ್ಞೂ ಹೇಳು ಶಿವು, ಏನಾಯ್ತು? ನಿಂಗೂ ಏನರ ಬೇಕೇನ? ಬೇಡ ಈಗ ಏನು ಬೇಡ, ನನಗಂತೂ ಫುಲ್ ಆಗೈತಿ. ಅದೇ ಊರಿಗೆ ಹೋಗ್ಬೇಕನ್ನತ್ತೀನಿ ಇವತ್ತು. ಯಾಕೋ ನಿಲ್ಲ ಇನ್ನೊಂದು 2 ದಿನ? ಬೇಡಕ್ಕ, ಹೋಗ್ತೀನಿ. ಸುಮ್ಮ ಅಲ್ಲೂ ಕೆಲಸ ಅದಾವಲ್ಲ, ಕೆಲಸ ಎಲ್ಲ ಬಿಟ್ಟು ಬಂದೀನಿ. ಹಂಗೆ ಏನು ಮಾಡೋದು? ಕೆಲಸ ಮನುಷ್ಯಾಗ ವಿಶ್ರಾಂತಿ ಅನ್ನೋದು ಬೇಕಲ್ಲ. ಎಷ್ಟು ಕೆಲಸ ಮಾಡೋಣ ಅದು ಮುಗಿಯಂಗಿಲ್ಲ. ಹಂಗೆ ಸಾಯ್ತಾನೆ ಕೆಲಸ ಮಾಡ್ಕೋತಿರೋದನ. ಅದಕ್ಕೆ ನಿಂತಾಗ ಬಂದ್ರೆ 1-2 ದಿನ ಆರಾಮ್ ಸಿಗ್ತಿತ್ಲ, ಅದಕ್ಕೆ ಬಂದಿದ್ನಿ ಅಷ್ಟು. ಆಯ್ತು, 1-2 ದಿನ ಯಾಕೆ ಹೆಚ್ಚಾಯ್ತು. ನಾ ಈಗ ಹೋಗ್ತೀನಿ. ಮತ್ತು ನನ್ನ ಹೇತ್ ಹೊಯ್ಕೋತ ಕುಂತ ಅಲ್ಲಿ ಹೋಗ್ಲಿ ಬಿಡ. ಎಷ್ಟು ಆಸೆ ಮಾಡ್ತೀನಿ ನಿನ್ನ ತಮಗ. ಅವಂಗ ನಿನ್ನ ಸಂಬಂಧ ನೀ ಹಿಂಗೆ ಮಾಡಿ ಆಸೆ ಇದಾನು. ಹೋಗ್ಲಿ, ಅವಂಗೂ ಸ್ವಲ್ಪ ಜವಾಬ್ದಾರಿ ಕೆಲಸ ಆದಾಯದ ಅಂತ ಇರಲಿ, ಅಂದ್ರೆ ನಾ ಮನುಷ್ಯ ಮುಂದೆ ಬರ್ತೈತಿ. ಅಯ್ಯ, ಹಂಗ್ಯಾಕಂತಿ ಮಾವ? ನನಗೇನು ಜವಾಬ್ದಾರಿ ಇಲ್ಲನ? ನನಗೂ ಜವಾಬ್ದಾರಿ ಐತಿ ತಗೋ, ನಾನು ಕೆಲಸ ಮಾಡ್ತಾನು. ರೀ ಹಂಗ್ಯಾಕಂತೀರಿ? ನನ್ನ ತಮ್ಮಗ ಪಾಪ, ಅವನು ಕೆಲಸ ಮಾಡ್ತಾನ ಮಸ್ತ್. ಹೌದವ್ವ, ಹೌದು ಮಾಡ್ತಾನ ಪಾಪ. ಎಲ್ಲ ನಮ್ಮ ಮಾವು ಮಾಡಿರ್ತಾನು, ತಿನ್ನತ ನೀವು ಮಗ ಕೂತ್. ರೀ ಗಪ್ಪಿಲ್ಲ, ಬರೀ ಅವ್ನು ಬೈಕೋತ ಇರೋದನ. ಈಗ ನಾನು ಎದಕ್ಕೆ ಕರೆದ್ರಿ ಅದು ಹೇರ್ ಫಸ್ಟ್. ಏನಿಲ್ಲ, ಅದು ಮದುವೆ ಮುಹೂರ್ತ ಕೇಳ್ಕೊಂಡು ಬಂದೇನಿ. ಇನ್ನು ಇವತ್ತು ಯಾವಾರ? ಶುಕ್ರವಾರ ಅಲ್ಲ, ಇನ್ನು 15 ದಿನದಲ್ಲೇ ಅಂತ. ಈ ಶುಕ್ರವಾರ ಅಲ್ಲ, ಮುಂದಿನ ಶುಕ್ರವಾರ ಬರೋಬ್ಬರ ಮದುವೆ ಮುಹೂರ್ತ ಐತಂತ ಕೇಳ್ಕೊಂಡು ಬಂದೇನಿ. ನೋಡು, ಹೇಳ್ತೀಯನ ಅವ್ರಿಗೆ? ರೀ ಎಷ್ಟು ದವ್ರ ಮದ್ವಿ? ಯಾಕೆ ದೌಡನ್ನಕ್ಕೆ ಏನಾಗೈತಿ? ಈಗ ಹುಡುಗ ಒಪ್ಕೊಂಡಾರು, ಮನೆಗಿನವ್ರು ಒಪ್ಕೊಂಡಾರು, ಎಲ್ಲ ಆಗೈತಲ್ಲ. ಮತ್ತೇನ ಮದುವೆ ಅಷ್ಟು ಮಾಡಿಬಿಟ್ಟು ಅಂದ್ರೆ ಟೆನ್ಷನ್ ಕಳೀತೈತಿ. ಏನ್ಲೇ ಶಿವಲಿಂಗ, ಏನಂತಿ? ಮಾವ, ನೀ ಹೌದು, ಬರೋಬ್ಬರ ಐತಿ ನೋಡು. ಮದುವೆ ಮಾಡ್ಬಿಡ್ನ ತಗೋ ಕಡೆ. ಪಾಪ ಹುಡುಗಿ ಬಿ ಭಾಳ ದಿನ ದೂಡಿದ್ರೆ ಚಲೋ ಅನ್ಸಂಗಿಲ್ಲ ನೋಡು. ಅಲ್ಲ, ಅದೇನು ಖರೆ ಬಿಡ. ಖರೆ ಪಾಪ ಅವ್ರಿಗೆ ಹೊಂದಿಸ್ಕೊಳಕ್ಕೆಲ್ಲ ಟೈಮ್ ಬೇಕೋ ಏನೋ. ಏನು ಹೊಂದಿಸ್ಕೊಳಕ? ನಾ ಅವ್ರಿಗೆ ಹೇಳಿದೆನ, ಇದಕ್ಕೆ ಸುಮ್ಮ ಅವ್ರಿಗೆ ಹೇಳಿ ನಮಗೆ ಏನು ಬೇಡ ಅಂತ ಹೇಳು. ಹೆಣ್ಣು ಅಷ್ಟು ಕೊಟ್ಟರೆ ಸಾಕು ನಮಗೆ. ಹೌದು ಖರೆ. ಆದ್ರೆ ಆಯ್ತು ತಗೋರಿ, ಹ್ಯಾಕೆ ಹಚ್ತೇನೆ. ನಾ ಏನು ಹೋಗಂಗಿಲ್ಲಪ್ಪ, ದೂರ ಎಲ್ಲಿ ನಡ್ಕೊತ ಹೋಗ್ಲಿಪ್ಪ. ಕಾಲು ನೋಡ್ಸೋ ನನಗಂತೂ ಆಗಂಗಿಲ್ಲ. ರಾಮಪ್ಪನಲ್ಲ ಅವ್ರ ಕೈಯಾಗ ಹೇಳಿ ಕಳಿಸ್ತೇನೆ ತಗೋರಿ. ನೋಡು, ಏನು ಮಾಡ್ತಿ, ಏನು ಯಾರ ಕೈಯಾಗ ಹೇಳಿ ಕಳಿಸ್ತಿ ಕಳ್ಸು. ಖರೆ ಅವ್ರ ಉತ್ತರ ಏನು ದೌಡ್ ನನಗೆ ಹೇಳ್ಬೇಕು, ಯಾಕಂದ್ರೆ ನಂಗೆ ತಯಾರಿ ಮಾಡ್ಕೋಬೇಕಾ. ಆಯ್ತಾಯ್ತು ತಗೋರಿ. ಅಕ್ಕ, ಎದಕ್ಕೆ ಪಾಪ ಕೆಲಸದವ್ರ ಹೇಳಿ ಕಳಿಸ್ತಿ? ನಡಿ, ನೀನು ಹೋಗಿ ಹೇಳಿ ಬರೋನು. ಬರೋಬ್ಬರ ಆಯ್ತು ತಗೋ ಶಿವಲಿಂಗ, ಹೋಗಿ ನಿಮ್ಮ ಅಕ್ಕನ ಕರ್ಕೋ, ಮತ್ತು ಹೋಗಿ ಹೇಳ್ಬರು. ಹೋಗ್ರಿ ಗಾಡಿ ತೊಗೊಂಡು. ಹಾಗಂತೀಯಾ? ಸರಿ ಆಯಿತು, ಹೋಗೋಣ ತಗೋಂಗಾರ. ಏನು ಹೋಗಿ ಹೇಳಿ ಬರ್ನು, ಮತ್ತೆ ಇನ್ನೇನು ಮಾಡೋದ? ಯಾಕಂದ್ರೆ ಅವ್ರದ್ದು ತಾಯಿ ಏನು ಗೊತ್ತಾಕೈತಿಲ್ಲ, ನಾವು ಹೋದ್ರೆ ಚಲೋ. ಅದಕ್ಕೆ ನಾನು ಹೇಳ್ತೀನಿ. ಆಯ್ತು ತಗೋವಾಕ, ಹಂಗಂದ್ರೆ ಹೋಗಿ ಹೇಳಿ ಬರೋನು. ಮತ್ತು ಹೋಗ್ತಾನೆ ಇವತ್ತು ಊರಿಗೆ, ಮತ್ತೆ ಮದುವೆಗೆ ಬರಾಕಬೇಕಲ್ಲ. ಸರಿ